ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ವೇದಾಂತ್ ಶ್ರೀ ರಾಜು ದೀಕ್ಷಿತ್ ಚಾನಲ್ಗೆ. ಸೊ ಇವತ್ತಿನ ವಿಷಯ ಹೋಮಿಯೋಪತಿಯಲ್ಲಿ ರೋಗಗಳನ್ನ ಹೇಗೆ ವಿಂಗಡಿಸ್ತೀವಿ ಮತ್ತೆ ರೋಗಗಳಿಗೆ ವಿಂಗಡಣೆ ಮಾಡಿದ ಮೇಲೆ ಏನೇನು ಪರಿಹಾರ ಹೇಗೆ ಕೊಡ್ತೀವಿ ಅಂತ ಒಂದು ಸೀರೀಸ್ ಮಾಡೋಣ ಅಂತ ನಾನು ವಿಚಾರ ಮಾಡಿದ್ದೀನಿ ಸ್ನೇಹಿತರೆ. ಇದು ಇಂಟ್ರೊಡಕ್ಟರಿ ಸೀರೀಸು, ಅಂದ್ರೆ ಇನ್ನ ಏನಂತ ಹೇಳಿದ್ರೆ ಒಂದು ಏನೇನು ಎಲ್ಲ ನಮ್ಮ ಹೋಮಿಯೋಪತಿಯಲ್ಲಿ ಇದೆ ಅಂತ ಹೇಳಿ ತಿಳಿಸ್ಕೊಡಕ್ಕೆ ಒಂದು ಇಂಟ್ರೊಡಕ್ಟರಿ ಒಂದು ಸೆಷನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಮೊದಲನೇದಾಗಿ ರೋಗ. ಈ ರೋಗ ನಾವು ಹೇಗೆ ನೋಡ್ತೀವಿ ಅಂತ. ಸೊ ಈಗ ಒಂದು ಎನರ್ಜಿ ಇರುತ್ತಲ್ಲ ಸ್ನೇಹಿತರೆ, ಒಂದು ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಶಕ್ತಿ, ಈ ಶಕ್ತಿ ಒಂದು ವರ್ತುಲಾಕಾರದಲ್ಲಿ ತಿರುಗ್ತಾ ಇರುತ್ತೆ. ಈಗ ನಮ್ಮ ಜೀವಶಕ್ತಿ ಅನ್ಬೋದು, ದೈವಿ ಶಕ್ತಿ ಅನ್ಬೋದು, ಅಥವಾ ನೀವು ಯಾವುದೇ ಒಂದು ಹೈಯೆಸ್ಟ್ ಎನರ್ಜಿ ಅಂತ ಅಂದ್ರೆ ಶಕ್ತಿಯುತವಾದ ಒಂದು ಶಕ್ತಿ ಅಂತಂದ್ರೆ ಆಧ್ಯಾತ್ಮಿಕ ಶಕ್ತಿ ಇರ್ಬೋದು. ಈ ಶಕ್ತಿಗಳು ಯಾವಾಗಲೂ ಒಂದು ವರ್ತುಲಾಕಾರದಲ್ಲಿ ಚಲಿಸ್ತಾ ಇರುತ್ತೆ ಸ್ನೇಹಿತರೆ. ಸೊ ಇದು ಚಲಿಸ್ತಾ ಇರ್ಬೇಕಾದ್ರೆ ಇದಕ್ಕೆ ಏನಾದ್ರು ಅಡೆತಡೆಗಳು ಬಂತು ಅಂತ ಹೇಳಿದ್ರೆ ಈ ವರ್ತುಲಾಕಾರದಿಂದ ಅದು ಬೇರೆ ತರ ಜಾಗದೊಳಗೆ ಸೇರ್ಕೊಂಡ್ಬಿಡುತ್ತೆ. ಸೊ ಈ ಎನರ್ಜಿ ಅಥವಾ ಈ ಶಕ್ತಿಗಳು ಯಾವಾಗ ನಾವು ಡಿಸ್ಟರ್ಬ್ ಮಾಡ್ತೀವಿ, ಯಾವಾಗ ನಾವು ಅದಕ್ಕೆ ತೊಂದರೆ ಕೊಡ್ತೀವಿ, ಸೊ ಅವು ಏನ್ ಮಾಡ್ತಾವು ಅಂತ ಹೇಳಿದ್ರೆ ಈ ಶಕ್ತಿಗಳು ಬೇರೆ ತಡ ಹರ್ಕೊಂತ ಹೋಗಿ ಗಂಟುಗಳಾಗಕ್ಕೆ ಶುರು ಮಾಡುತ್ತೆ ಸ್ನೇಹಿತರೆ. ಸೊ ಇದನ್ನೇ ನಾನು ಇವತ್ತು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಹೇಗೆ ಅಂತ ಹೇಳಿದ್ರೆ ಮನುಷ್ಯನ ಜೀವನ ಶಕ್ತಿ ಅಥವಾ ಮನುಷ್ಯನ ವೈಟಲ್ ಫೋರ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಇದು ಮನುಷ್ಯನ ವೈಟಲ್ ಫೋರ್ಸು ಎಲ್ಲ ಅಂಗಗಳಿಗೆ ಚಲಿಸ್ತಾ ಇರುತ್ತೆ. ಅದು ಒಂಥರ ಎಲೆಕ್ಟ್ರಿಸಿಟಿ ಇದ್ದ ಹಾಗೆ ಅಂತ ನಾವು ಅನ್ಕೊಳ್ಳೋಣ. ಸೊ ಇದು ಎಲೆಕ್ಟ್ರಿಸಿಟಿ ಇದ್ದ ಹಾಗೆ ಅಂದಮೇಲೆ ಅದಕ್ಕೆ ಒಂದು ಪಾಸಿಟಿವ್ ಫೋರ್ಸ್ ಇರುತ್ತೆ, ಒಂದು ನೆಗೆಟಿವ್ ಫೋರ್ಸ್ ಇರುತ್ತೆ. ಸೊ ಇವು ಎರಡು ಫೋರ್ಸ್ ಕೂಡ್ಬಿಟ್ಟು ಒಂದು ಶಕ್ತಿ ಉತ್ಪತ್ತಿ ಆಗಿರುತ್ತೆ. ಸೊ ಹೀಗಾಗಿ ನಮ್ಮ ಮನುಷ್ಯನ ದೇಹದಲ್ಲಿ ಚಲಿಸ್ತಕ್ಕಂಥ ಒಂದು ಶಕ್ತಿಗೆ ನಾವು ವೈಟಲ್ ಫೋರ್ಸ್ ಅಂತ ಹೇಳ್ತೀವಿ ನಮ್ಮ ಹೋಮಿಯೋಪತಿಯಲ್ಲಿ ಸ್ನೇಹಿತರೆ. ಸೊ ಈ ವೈಟಲ್ ಫೋರ್ಸ್ ಏನಿದೆಯಲ್ಲ, ಸೊ ಇದು ಒಂದು ಆಧ್ಯಾತ್ಮಿಕವಾದ ಒಂದು ಶಕ್ತಿ, ಆತ್ಮಶಕ್ತಿನೂ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಈ ಶಕ್ತಿಯಲ್ಲಿ ಅಡೆತಡೆಗಳು ಉಂಟಾದ್ರೆ, ಈ ಶಕ್ತಿಯಲ್ಲಿ ಚಲಿಸುವಾಗ ಏನಾದ್ರು ತೊಂದರೆ ಆಯಿತು ಅಂತ ಹೇಳಿದ್ರೆ ಗಂಟುಗಳಾಗುತ್ತೆ ಸ್ನೇಹಿತರೆ. ಇದು ದೇಹದ ಮೇಲೆ, ಮನಸ್ಸಿನ ಮೇಲೆ ಮತ್ತು ಭಾವನೆಗಳ ಮೇಲೆ ಪರಿಣಾಮ ಬೀರಿ ಆ ಗಂಟುಗಳು ರೋಗದ ರೂಪದಲ್ಲಿ ಬರುತ್ತೆ ಅಂತ. ಸೊ ಈಗ ನಾನು ಹೇಳ್ದಂಗೆ ಈ ಶಕ್ತಿಗಳೆಲ್ಲ ವರ್ತುಲಾಕಾರದಲ್ಲಿ ಚಲಿಸ್ತಾ ಇರುತ್ತೆ. ಸೊ ಈಗ ಒಬ್ಬರಿಗೆ ಕೋಪ ಬರುತ್ತೆ, ಅಥವಾ ಭಯ ಆಗುತ್ತೆ, ಅಥವಾ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಅಥವಾ ಖಿನ್ನತೆ ಬರುತ್ತೆ. ಸೊ ಇವೆಲ್ಲ ಭಾವನೆಗಳು, ಇವೆಲ್ಲ ಭಾವೋದ್ವೇಗಗಳಿಂದ ನಾವು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಒಂದು ಸ್ಟಿಮ್ಯುಲಸ್ ಅಂತ ಇರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಸ್ಟಿಮ್ಯುಲಸ್ಗೆ, ಯಾವುದೇ ಒಂದು ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ನಮ್ಮ ಕ್ರಿಯೆಗಳು ಇದ್ದೇ ಇರುತ್ತೆ. ಸೊ ಹೀಗಾಗಿ ನಮ್ಮ ದೇಹದಲ್ಲಿ ಒಂದು ಕೋಪ ಬಂತು, ಅಥವಾ ಯಾವುದೇ ಒಂದು ಭಯ ಆಯಿತು, ಯಾವುದೇ ಒಂದು ಖಿನ್ನತೆ ಬಂತು ಅಂತ ಹೇಳಿದ್ರೆ ಇದನ್ನ ನಾವು ಹೇಗೆ ಹೊರಗೆ ಹಾಕ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸ್ನೇಹಿತರೆ. ಇದನ್ನ ನಾವು ಹೊರಗೆ ಹಾಕದೆ ಹೋದ್ರೆ ನಮ್ಮ ದೇಹದಲ್ಲಿ ಇದು ರೋಗದ ರೂಪದಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿಬಿಡುತ್ತೆ. ಸೊ ನಾನೀಗ ಒಂದು ಎಕ್ಸಾಂಪಲ್ ಇಂದ ಹೇಳೋಣ ಅಂತ ನಿಮ್ಗೆ ತಿಳಿಸ್ಕೊಡೋಣ ಅಂತ ಪ್ರಯತ್ನ ಮಾಡ್ತೀನಿ ನೋಡಿ ಸ್ನೇಹಿತರೆ. ಸೊ ಈಗ ಎಷ್ಟೋ ಜನಕ್ಕೆ ಈ ನೆಗಡಿ ಅಥವಾ ನಾವು ಶೀತ ಅಂತೀವಲ್ಲ, ಶೀತ ಇರುತ್ತೆ. ಸೊ ಅವರು ಎಲ್ಲ ಆರೋಗ್ಯ ಸ್ಥಿತಿಯಿಂದ ತುಂಬಾ ಚೆನ್ನಾಗಿರ್ತಾರೆ, ಬಟ್ ಶೀತ ಮಾತ್ರ 10 ವರ್ಷ, 15 ವರ್ಷ, 20 ವರ್ಷಗಳಿಂದ ಇದ್ದೇ ಇರುತ್ತೆ. ಸೊ ಈ ಶೀತ ನೀವು ಎಷ್ಟೇ ಡಾಕ್ಟರ್ಗೆ ತೋರಿಸಿದ್ರು ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಅದರದ್ದು ಕಾಸ್, ಅದು ಬೇರೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲ್ಲ ಸ್ನೇಹಿತರೆ. ಸೊ ಅದನ್ನೇ ನಾನು ನಮ್ಮ ಹೋಮಿಯೋಪತಿಯಲ್ಲಿ ಈ ಬೇರುಗಳು, ರೋಗದ ಬೇರುಗಳು, ರೋಗದ ಬೀಜಗಳು ಎಲ್ಲಿಂದ ಹುಟ್ಟಿ ಎಲ್ಲಿ ತನಕ ಅದು ಪ್ರಭಾವ ಮಾಡುತ್ತೆ ಅನ್ನೋದನ್ನೇ ನಾನು ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಸೊ ಈಗ ಈ ವಿಷಯಕ್ಕೆ ಬರೋಣ. ಈ ಎಕ್ಸಾಂಪಲ್ ಹೇಳ್ತಾ ಇದ್ದೆ, ಏನು ಅಂತ ಹೇಳಿದ್ರೆ ಶೀತ. ಸೊ ಮೂಗಿತ ಸೋರ್ತಾನೆ ಇರುತ್ತೆ. ಬಟ್ ಎಷ್ಟು ಡಾಕ್ಟರ್ ತೋರಿಸಿದ್ರು ಅದೇ ಏನಪ್ಪ ಸ್ಟೀರಾಯ್ಡ್ಸ್ ಹಾಕ್ತಾರೆ, ಅಥವಾ ಆಂಟಿ ಹಿಸ್ಟಮಿನ್ಸ್, ಅಥವಾ ಏನೇನೋ ಮೆಡಿಸಿನ್ಸ್ ಹಾಕ್ತಾರೆ. ಬಟ್ ಅದಕ್ಕೆ ಮುಖ್ಯ ಕಾರಣ ಬಂದ್ಬಿಟ್ಟು ಸ್ನೇಹಿತರೆ
ಕಾನ್ಸ್ಟಿಪೇಷನ್ ಅಂದ್ರೆ ಈ ಮಲಬದ್ಧತೆ ಅಂತ ಹೇಳ್ತೀವಲ್ಲ, ನೀವು ನೋಡ್ಕೋಬಹುದು ನಿಮ್ಮ ಸ್ನೇಹಿತರಲ್ಲಿ ಯಾರು ನೀವು ನೆಗಡಿ ಇರೋರಿಗೆ ಅಥವಾ ಈ ಶೀತ ಇರೋರಿಗೆ ಕೇಳಿ ನೋಡಿ, ಅವ್ರಿಗೆ ಮಲಬದ್ಧತೆ ತುಂಬಾ ತೊಂದರೆ ಇರುತ್ತೆ. ಅವರೇನು ಅನ್ಕೊಂಡಿರ್ತಾರೆ ಇದು ನಾರ್ಮಲ್ ಅಂತ ಅನ್ಕೊಂಡಿರ್ತಾರೆ. ಈ ಮಲಬದ್ಧತೆಯನ್ನ ನೀವು ಕ್ಲಿಯರ್ ಮಾಡಿದ್ರಿ ಅಂದ್ರೆ ಅವರ ನೆಗಡಿ, ಕೆಮ್ಮು, ಜ್ವರ ಅಥವಾ ನೆಗಡಿಯಿಂದ ತೊಂದರೆಯಲ್ಲಿ ಒಳಪಟ್ಟಿರ್ತಾರಲ್ಲ, ಅದು ಪೂರ್ತಿಯಾಗಿ ಗುಣಮುಖವಾಗುತ್ತೆ ಸ್ನೇಹಿತರೆ. ಸೊ ಇದು ದೇಹದಲ್ಲಿ ಈ ಬೇರು ಅಂದ್ರೆ ಈ ರೋಗದ ಬೇರು ಎಲ್ಲಿದೆ ಅಂತ ಕಂಡುಹಿಡಿಯೋದೇ ಹೋಮಿಯೋಪತಿಯ ಒಂದು ಕೆಲಸ ಸ್ನೇಹಿತರೆ, ಹೋಮಿಯೋಪತಿ ವೈದ್ಯರ ಒಂದು ಕೆಲಸ. ಸೊ ಅದು ಕಂಡುಹಿಡಿದ ಮೇಲೆ ಅದನ್ನ ಗುಣಪಡಿಸೋದು ತುಂಬಾ ಈಸಿ, ಎಲ್ಲರಿಗೂ ಗೊತ್ತಿದ್ದ ಹಾಗೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಹೇಳಿದೆ. ಆಮೇಲೆ ಇನ್ನೂ ಒಂದು ಸ್ನೇಹಿತರೆ, ಮಲಬದ್ಧತೆಯಿಂದ ಆಗ್ತಕ್ಕಂಥ ರೋಗಗಳು ತುಂಬಾ ಇದೆ. ಆದ್ರೆ ಆ ಮಲಬದ್ಧತೆನ ಯಾರು ಹೇಳ್ಕೊಳ್ಳೋದು ಇಲ್ಲ, ಅದನ್ನ ಪ್ರಾಬ್ಲಮ್ ಅಂತಾನೂ ಕನ್ಸಿಡರ್ ಮಾಡಲ್ಲ ಸ್ನೇಹಿತರೆ. ಹೀಗಾಗಿ ನಮ್ಮ ದೇಹದಲ್ಲಿ ಎಲ್ಲಿ ತನಕ ಮಲಿನತೆಗಳು ಜಾಸ್ತಿ ಆಗುವಂತ ಹೋಗುತ್ತೆ, ರೋಗಗಳ ಸಂಖ್ಯೆ ಜಾಸ್ತಿ ಆಗುವಂತ ಹೋಗುತ್ತೆ. ಸೊ ಈ ಮಲಬದ್ಧತೆ ಒಂದು ದೊಡ್ಡ ರೋಗ. ಸೊ ಈ ಮಲಬದ್ಧತೆ ಇರೋರಿಗೆ ಏನೇನ್ ತೊಂದರೆ ಆಗುತ್ತೆ ಅಂತ ನಾನು ಒಂಚೂರು ಡೀಟೇಲ್ ಆಗಿ ಹೇಳ್ಬಿಡೋಣ ಅಂತ. ಒಂದು, ಶೀತ ಇರುತ್ತೆ ಸ್ನೇಹಿತರೆ. ಆಮೇಲೆ ತಲೆನೋವು ಇರುತ್ತೆ, ಒಬ್ಬೊಬ್ಬರಿಗೆ ಮಲಬದ್ಧತೆಯಿಂದಲೇ ತಲೆನೋವು ಇರುತ್ತೆ. ಆಮೇಲೆ ಮಲಬದ್ಧತೆಯಿಂದ ಬಾಯಲ್ಲಿ ಹುಗುಳು ಬರ್ತಾ ಇರುತ್ತೆ ಸ್ನೇಹಿತರೆ. ಬಾಯಲ್ಲಿ ಹುಣ್ಣು ಅಂತ ಹೇಳ್ತೀವಲ್ಲ, ಸೊ ಬಾಯಲ್ಲಿ ಹುಣ್ಣಾಗ್ತಾ ಇರುತ್ತೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಅದೊಂದೇನೋ ಆಯಿಂಟ್ಮೆಂಟು ಅದೊಂದೇನೋ ತೋರಿಸ್ಕೊಂಡ್ಬಿಟ್ಟು ಆರಾಮಾಗಿದೆ ಅಂತ ಅನ್ಕೊಂತಿರ್ತಾರೆ. ಅದು ತುಂಬಾ ತಪ್ಪು ಸ್ನೇಹಿತರೆ. ಇದಕ್ಕೆ ಮೇನ್ ಕಾಸ್ ಅಥವಾ ಮೇನ್ ಕಾರಣ ಬಂದ್ಬಿಟ್ಟು ಮಲಬದ್ಧತೆ. ಹೀಗಾಗಿ ಮಲಬದ್ಧತೆನ ನೀವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಂಡ್ರಿ ಅಥವಾ ಅದನ್ನ ಗುಣಪಡಿಸ್ಕೊಂಡ್ರೆ ಪೂರ್ತಿಯಾಗಿ ನಿಮ್ಮ ರೋಗ ಗುಣಮುಖವಾಗುತ್ತೆ ಸ್ನೇಹಿತರೆ. ಅದನ್ನೇ ಈಗ ಶೀತ ಇರೋರಾಯ್ತು, ಆಮೇಲೆ ಈಗ ಬಾಯಲ್ಲಿ ಹುಣ್ಣಾಗೋರಾಯ್ತು, ತಲೆನೋವು ಬರೋರಾಯ್ತು, ಅವ್ರಿಗೆ ಏನಾದ್ರು ಮಲಬದ್ಧತೆ ಇದೆ ಅಂತ ಹೇಳಿದ್ರೆ ಮಲಬದ್ಧತೆನ ಟ್ರೀಟ್ ಮಾಡಿಸ್ಬೇಕು. ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ನಮ್ಗೆ ಮಲಬದ್ಧತೆ ಇದೆ ಡಾಕ್ಟ್ರೆ, ನಿಮ್ಗೆ ಇದಕ್ಕೂ ಒಂದ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡಿ ಅಂತ ಕೇಳಿದ್ರೆ ಅವ್ರು ಅದನ್ನು ಕನ್ಸಿಡರ್ ಮಾಡಿ ಕೊಡ್ತಾರೆ. ಸೊ ಹೀಗೆ ನಮ್ಮ ಹೋಮಿಯೋಪತಿಯಲ್ಲಿ ರೂಟ್ ಕಾಸ್ ನ ಕಂಡುಹಿಡಿದು ನಾವು ಟ್ರೀಟ್ ಮಾಡ್ತೀವಿ. ಸೊ ಅದೇ ರೋಗ ಹೇಗೆ ಪ್ರೆಸೆಂಟ್ ಆಗುತ್ತೆ, ರೋಗ ಹೇಗೆ ತನ್ನಷ್ಟು ತಾನೇ ಲಕ್ಷಣಗಳನ್ನ ದೇಹದಲ್ಲಿ, ಮನಸ್ಸಿನಲ್ಲಿ ಮತ್ತು ಭಾವನೆಗಳಲ್ಲಿ ಹೇಗೆ ಪ್ರತಿಬಿಂಬಿಸುತ್ತೆ ಅನ್ನೋದನ್ನೇ ನಾನು ಡಿಟೇಲ್ ಆಗಿ ಹೇಳೋಣ ಅಂತ ಒಂದು ಸೀರೀಸ್ ಮಾಡ್ತಾ ಇದ್ದೆ. ಸೊ ಆ ಸೀರೀಸ್ ಅಲ್ಲಿ ಇದು ಇಂಟ್ರೊಡಕ್ಟರಿ ಪಾರ್ಟ್ ಸ್ನೇಹಿತರೆ. ಸೊ ಈಗ ನಾವು ಇಂಟ್ರೊಡಕ್ಟರಿಯಲ್ಲಿ ನಾನು ಚಿಕ್ಕದಾಗಿ ಒಂದು 4-5 ಪಾಯಿಂಟ್ಸ್ ಹೇಳ್ಬಿಡ್ತೀನಿ. ದೇಹ ಹೇಗೆ ನಮ್ದು ದೇಹ ಆಗಿದೆ ಅಂತೇಳಿ ಪಂಚಭೂತಗಳಿಂದ ಆಗಿದೆ ನಮ್ಮ ದೇಹ. ಸೊ ಇದರಲ್ಲಿ ನಾವು ಮುಖ್ಯವಾಗಿ ಸ್ಥೂಲ ದೇಹ ಮತ್ತು ಮಾನಸಿಕ ದೇಹ ಮತ್ತು ಭಾವೋದ್ವೇಗಗಳ ದೇಹ, ಇವು ಮೂರನ್ನ ನಾವು ತುಂಬಾ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇವು ಮೂರೇ ತಳಹದಿಯಲ್ಲಿ ಬೇರುಗಳು ಇದ್ದಿರುತ್ತೆ. ಯಾವುದೇ ಒಂದು ರೋಗದ ಬೇರುಗಳು ಇದು ಮೂರೇ ತಳಹದಲ್ಲಿ ಇರುತ್ತೆ ಸ್ನೇಹಿತರೆ. ಸೊ ಇದು ಮೊದಲನೇದಾಯ್ತು. ಸೊ ಇದನ್ನ ನಾವು ನಮ್ಮ ಇದರಲ್ಲಿ ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಸೋರಾ, ಸಿಫಿಲಿಸ್, ಸೈಕೋಸಿಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಒಂದು ನಾಮಕರಣ ಮಾಡಿದೀವಿ, ಒಂದೊಂದು ಗ್ರೂಪ್ಗೆ, ಅಂದ್ರೆ ಈ ರೋಗದ ಒಂದು ಗುಂಪಿಗೆ ಒಂದು ಹೆಸರು ಇಟ್ಟಿದ್ದೀವಿ ಸ್ನೇಹಿತರೆ. ಸೋರಾ ಅಂತ ಒಂದತ್ರ ಹೇಳ್ತೀವಿ, ಸೈಕೋಸಿಸ್ ಅಂತ ಹೇಳ್ತೀವಿ, ಸಿಫಿಲಿಸ್ ಅಂತ ಹೇಳ್ತೀವಿ. ಸೊ ಈ 3 ಭಾಗಗಳು ಸ್ನೇಹಿತರೆ. ಇವು 3 ಭಾಗಗಳು ಆದ್ಮೇಲೆ ನಾವು ಶರೀರದ 7 ಚಕ್ರಗಳಿದೆಯಲ್ಲ, ಸೊ 7 ಚಕ್ರಗಳಲ್ಲಿ 7 ಲೇಯರ್ಸ್ ಆಫ್ ಡಿಸೀಸಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಅಂದ್ರೆ ದೇಹದ ರೋಗಗಳು 7 ತಳಹದಿಯಲ್ಲಿ ಇರುತ್ತೆ ಅಂತ. ಈಗ ನಾವು ನಮ್ಮ ಯೋಗದಲ್ಲಿ 7 ಚಕ್ರಗಳನ್ನ ಪ್ರಮುಖವಾಗಿ ಇದನ್ನ ಮಾಡ್ತಾರೆ, ಹೇಳ್ಕೊಂತಾರೆ. ಸೊ ಮೂಲಾಧಾರ ಚಕ್ರ, ಆಮೇಲೆ ಸ್ವಾದಿಷ್ಠಾನ, ಆಮೇಲೆ ಮಣಿಪುರಿ, ಆಮೇಲೆ ಅನಾಹತು, ಆಮೇಲೆ ಇದು ಆಜ್ಞಾ ಚಕ್ರ, ಆಮೇಲೆ ಸಹಸ್ರ ಚಕ್ರ, ಹೀಗೆ 7 ಚಕ್ರಗಳೇನಿದೆಯಲ್ಲ, ಸೊ 7 ಚಕ್ರಗಳನ್ನ ಒಂದೊಂದು ಲೇಯರ್ ಆಗಿ ಇಟ್ಕೊಂಡಿರ್ತಾರೆ ಯೋಗದವರು. ಸೊ ಹಾಗೆ ನಮ್ಮ ಹೋಮಿಯೋಪತಿಯಲ್ಲೂ ಸ್ನೇಹಿತರೆ ಈ 7 ತಳಹದಿಯಲ್ಲಿ ಅಂದ್ರೆ 7 ಲೇಯರ್ಸ್ ಅಲ್ಲಿ ಅಥವಾ 7 ಚಕ್ರಗಳ ಹತ್ರ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಸೊ ಈ ರೋಗಗಳು ಬರಂತ ತುಂಬಾ ಸಾಧ್ಯತೆಗಳಿರುತ್ತೆ. ಹೀಗಾಗಿ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸ್ ಈ 7 ತಳಹದಿಯಲ್ಲಿ ನಾವು ರೋಗಗಳ ಇದೆಯಾ ಅಂತ ನಾವು ಚೆಕ್ ಮಾಡ್ತೀವಿ ಸ್ನೇಹಿತರೆ. ಸೊ ಹೀಗೆ ಇದಿಷ್ಟು ನಮ್ಮ ಹೋಮಿಯೋಪತಿಯ ರೋಗಗಳು ಹೇಗೆ ಇರುತ್ತೆ, ಎಲ್ಲಿರುತ್ತೆ, ಅದರ ತಳಹದಿಗಳೇನು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ. ಇದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ನಿಮ್ಮ ಬಂಧು ಬಾಂಧವರಿಗೆ ಕಳಿಸಿ, ಎಲ್ಲರಿಗೂ ತಿಳಿಸಿ ಹೋಮಿಯೋಪತಿಯಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಈ ತರದ ರೋಗಗಳಿಗೆ ಉಪಚಾರ ಇದೆ ಅಂತ ನೀವು ತಿಳಿಸಿ ಅಂತ ಕೇಳ್ಕೊಂತ ನಾ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ.